ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಚಾಯ್ಸ್ ಎಂಟ್ರಿಯಲ್ಲಿ ಈಗಾಗಲೇ ಚಾಯ್ಸ್ 2 ಹಾಗೆ ಚಾಯ್ಸ್ 3 ಕೊಟ್ಟು ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಇಲ್ವಾ ಅಂತ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಇನ್ನು ಕಾಲೇಜ್ ಆದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋಲ್ಲ, ಅವರಾದರೆ ಈಗ ಯಾವ ಚಾಯ್ಸ್ ಎಂಟ್ರಿ ಕೊಡಬೇಕು, ಹಾಗೆ ನೆಕ್ಸ್ಟ್ ರೌಂಡ್ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಫೀಸ್ ಚಲನ್ ಡೌನ್ಲೋಡ್ ಮಾಡೋದು ಯಾವಾಗ ಆಕ್ಟಿವೇಟ್ ಮಾಡ್ತಾರೆ ಅಂತ, ಈ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಡೌಟ್ಸ್ ಆದರೆ ಕೇಳ್ತಿದ್ರು. ಅದ್ರ ಬಗ್ಗೆನೂ ಎಲ್ಲ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲಿ ವಿಡಿಯೋಗಾದರೆ ಒಂದು ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ಮೊದಲಿಗೆ ಈಗ ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ವೋ ಅವರು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಆದರೆ ಮಾಡೋ ಅಗತ್ಯವಿಲ್ಲ. ಅವರು ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗಾಗಲೇ ಫಸ್ಟ್ ರೌಂಡ್ದು ಕಟ್ ಆಫ್ ಎಂಟ್ರಿ ರ್ಯಾಂಕಿಂಗ್ ಆದರೆ ಬಿಟ್ಟಿದ್ದಾರೆ, ಲಿಸ್ಟು MBA MC MTech ಎಲ್ಲರಿಗೂ ಆದರೆ ಬಿಟ್ಟಿದ್ದಾರೆ. ನೀವು ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಎಲ್ಲಿಗೆ ನಿಂತಿದೆ ಅಂತ, ನಿಮ್ಮದು ರ್ಯಾಂಕಿಂಗ್ ಎಷ್ಟಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಈಗ ಯಾರ್ದಿಗೆಲ್ಲ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿ ಇನ್ನು ಉಳಿದಿರೋ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಅದೇ ಇದೆ, ಹಾಗೆ ಅದರಲ್ಲಿ ಯಾವ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಆದರೆ ಇದೆ ಅಂತ ನೋಡಿಕೊಂಡು ನಿಮ್ಮ ಕಟ್ ಆಫ್ ರ್ಯಾಂಕ್ ಆದರೆ ನೋಡಿಕೊಂಡು ನೀವು ಆದರೆ ಕಾಲೇಜಸ್ನಾದರೆ ಆ್ಯಡ್ ಮಾಡ್ಕೋಬೋದು. ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ವೋ ಅವರಾದರೆ ಎಲ್ಲ ಕಾಲೇಜಸ್ನ ನಿಮಗೆ ನೋಡಿ ನಿಮಗೆ ಯಾವುದಾದ್ರೂ ಮ್ಯಾಚಿಂಗ್ ಆಗುತ್ತೋ ಆ ಕಾಲೇಜಸ್ನಾದರೆ ಆ್ಯಡ್ ಮಾಡಿ. ಈ ಸರಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಅದೇ ಕಾರಣದಿಂದ ಯಾರೆಲ್ಲ ಟಾಪ್ ಕಾಲೇಜಸ್ನ ಆ್ಯಡ್ ಮಾಡಿ ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್ಗೆ ಮ್ಯಾಚಿಂಗ್ ಆಗದಿರೋ ಕಾಲೇಜಸ್ನ ಬಿಟ್ಟಿರೋದ್ರಿಂದ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಸೀಟ್ ಆದರೆ ಅಲಾಟ್ ಆಗಿದೆ. ಮತ್ತು ಉಳಿದಿರೋ ಸೀಟ್ಸ್ ಎಲ್ಲ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಮಾಡಿ ಒಂದು ಲಿಸ್ಟ್ ಆದರೆ KA ವೆಬ್ಸೈಟಲ್ಲಾದರೆ ಅನೌನ್ಸ್ ಮಾಡ್ತಾರೆ. ನಾನು ಹಾಗಾದರೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ಮತ್ತೆ ಒಂದು ಆಪ್ಷನ್ ಎಂಟ್ರಿಗೆ ಸಪ್ರೇಟ್ ಲಿಂಕ್ ಆದರೆ ಬಿಡ್ತಾರೆ, ಹಾಗಾದರೆ ನೀವು ಅಪ್ಡೇಟ್ ಮಾಡ್ಬೋದು. ಅದಕ್ಕೆ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಾವು ಪ್ರೀವಿಯಸ್ ಲಿಂಕಿಂದನೇ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ. ನಿಮಗೆ ಮತ್ತೆ ಲಿಂಕ್ ಆದರೆ ಬಿಡ್ತಾರೆ, ಅದರಲ್ಲಾದರೆ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು. ಈಗ ಎಲ್ಲರದು ಫೆಬ್ರವರಿ 1ಗೆ ಏನಾದರೆ ಅಡ್ಮಿಷನ್ ಎಲ್ಲ ಮುಗ್ದಾದ್ಮೇಲೆ ಒಂದು 4 to 5 ಡೇಸು ವಿತಿನ್ ಎ ಫಸ್ಟ್ ವೀಕ್ ಆದರೆ ಒಂದು ಶೆಡ್ಯೂಲ್ ಆದರೆ ಬಿಡ್ತಾರೆ. ನಿಮಗೆ ಫೆಬ್ರವರಿ ನೆಕ್ಸ್ಟ್ ವೀಕಲ್ಲಾದರೆ ನಿಮಗೆ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪ್ರೋಸೆಸ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಗಾನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈಗ ಚಲನ್ನು ಯಾರಾದರೆ ಚಾಯ್ಸ್ 1 ಕೊಟ್ಟು ಹಾಗೆ ಚಾಯ್ಸ್ 2 ಕೊಟ್ಟು ವೆಯ್ಟ್ ಮಾಡ್ತಾ ಇದ್ದಾರೋ ಚಲನ್ಗೋಸ್ಕರ, ಏನಾದರೆ ನಿಮಗೆ ಇವತ್ತವರೆಗೂ ಆದರೆ ಡೇಟ್ ಇತ್ತು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ. ಈಗ ಇವತ್ತು ಡೇ ಎಂಡು ಇಲ್ಲ ನಾಳೆ ಬೆಳಗ್ಗೆವರೆಗೆ ಮಾರ್ನಿಂಗ್ ಒಳಗಡೆ ಆದರೆ ನಿಮಗೆ ಚಲನ್ ಡೌನ್ಲೋಡ್ ಮಾಡೋಕ್ಕೆ ಅಲ್ಲಿ ಲಿಂಕ್ ಆದರೆ ಆಕ್ಟಿವೇಟ್ ಆಗುತ್ತೆ. ಏನಾದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಯೂಸ್ ಮಾಡಿದಿರೋ ಲಾಗಿನ್ ಆಗ್ತಿರೋ ಅಲ್ಲೇ ನಿಮಗೆ ಚಲನ್ ಆದರೆ KA ಚಲನ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಆದರೆ ಆಕ್ಟಿವೇಟ್ ಆಗುತ್ತೆ. ಆನಂತರ ನೀವು ಚಲನ್ ಆದರೆ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಲ್ಲಿ ಹೋಗಿ ನೀವು ಆದರೆ ಫೀಸ್ ಪೇ ಮಾಡ್ಬೋದು. ಅಲ್ಲಿ ಏನಾದರೂ ನೀವು ಕ್ಯಾಶ್ ಮೂಲಕ ಏನಾದರೂ ಪೇ ಮಾಡಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದರಲ್ಲಿರುತ್ತೋ ಹೋಮ್ ಬ್ರಾಂಚ್ಗಾದರೂ ಹೋಗಿ ನೀವು ಅಲ್ಲಾದರೆ ಕ್ಯಾಶ್ ಮೂಲಕ ಪೇ ಮಾಡ್ಬೋದು. ಇಲ್ಲ ನೆಫ್ಟು RTGS ATM ಕಾರ್ಡ್ ಮುಖಾಂತರ ಎಲ್ಲಾದರೂ ಪೇ ಮಾಡ್ತೀರಿ ಅಂದರೆ ನೀವು ಚಲನ್ ತಗೊಂಡು ಎಲ್ಲಾದರೂ ಹೋಗಿ ಪೇ ಮಾಡ್ಬೋದು. ಇದಾದ ನಂತರ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಸುಮಾರು ವಿದ್ಯಾರ್ಥಿಗಳಾದರೆ ಈಗ ಚಾಯ್ಸ್ 2 ಆದರೆ ಕೊಟ್ಟು ಕಾಲೇಜಸ್ಗಾದರೆ ಸೀಟ್ನ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದಾ ಅಂತ ಕೇಳ್ತಿದ್ರು. ನೋಡಿ, ಲಾಸ್ಟ್ ಇಯರ್ ಆದರೆ ನಿಮಗೆ ಎಲ್ಲರಿಗೂ ಚಾಯ್ಸ್ 2 ಹಾಗೆ ಚಾಯ್ಸ್ 3 ಎಲ್ಲ ಯಾರಾದರೂ ಕೊಟ್ಟಿದ್ರೆ ಅವ್ರಿಗೆಲ್ಲರಿಗೂ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಹಾಗೆ ರೀಆರ್ಡರ್ ಮಾಡೋಕ್ಕೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆಪ್ಷನ್ ಆದರೆ ಕೊಟ್ಟಿದ್ದರು. ಈ ವರ್ಷ ಸುಮಾರು ವಿದ್ಯಾರ್ಥಿಗಳಾದರೆ ಗಾಬರಿ ಬೀಳ್ತಿದ್ದಾರೆ. ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಅವರು ಹೇಳ್ತಿದ್ದಾರೆ, ನಾವಾದರೆ KAಗೆ ಆದರೆ ಕಾಲ್ ಮಾಡಿದ್ರಿ, ನಮಗಾದರೆ ಹೇಳಿದ್ದಾರೆ ಈ ವರ್ಷ ಯಾವುದೇ ರೀತಿ ಆ್ಯಡ್ ಮಾಡೋಕ್ಕಾಗಲ್ಲ ಕಾಲೇಜಸ್ನ ಅಂತ. ನಿಮಗೆ ನೋಡಿ, ನಿಮಗೆ ಈ ಯಾರೆಲ್ಲ ಚಾಯ್ಸ್ 2 ಕೊಟ್ಟಿದ್ದಾರೆ ಹಾಗೆ ಚಾಯ್ಸ್ 3 ಕೊಟ್ಟಿದ್ದಾರೆ, ಚಾಯ್ಸ್ 3 ಕೊಟ್ಟಿರೋರ್ಗಂತೂ 100% ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾದರೆ ಅವಕಾಶ ಮಾಡಿಕೊಡ್ತಾರೆ. ಇನ್ನು ಚಾಯ್ಸ್ 2 ಯಾರೆಲ್ಲ ಕೊಡ್ತಿರೋ ಅವ್ರಿಗೆ ಮೇಲ್ಗಡೆ ಏನಾದರೆ ಈಗ ನಿಮ್ಮ ಕಾಲೇಜ್ ಅಲಾಟ್ ಆಗಿರೋ ಅದ್ರ ಮೇಲ್ಗಡೆ ಇರೋ ಕಾಲೇಜಸ್ನ ರೀಆರ್ಡರ್ ಮಾಡೋಕ್ಕೆ ಡಿಲೀಟ್ ಮಾಡೋಕ್ಕೆ ಅಲ್ಲಿ ಏನಾದರೂ ಕಾಲೇಜಸ್ನ ಆ್ಯಡ್ ಮಾಡಬೇಕಾದ್ರೆ ಮಾಡ್ಕೋಬೋದು. ಇನ್ನು ಉಳಿದಿದ್ದು ಯಾವುದಾದ್ರೂ ಸೀಟ್ ಸಿಕ್ಕಿರುತ್ತೋ ಅದ್ರ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗೋಗುತ್ತೆ ಆಟೋಮೆಟಿಕ್ಕಾಗಿ. ಇನ್ನು ಮೇಲ್ಗಡೆ ಇರೋ ಕಾಲೇಜಸ್ನಲ್ಲಿ ನೀವು ರೀಆರ್ಡರ್ ಮಾಡಿಕೊಂಡು ಪ್ರಿಯಾರಿಟಿ ಆದರೆ ಚೇಂಜ್ ಮಾಡ್ಕೋಬೋದು. ಆದಷ್ಟು ನಿಮಗೆ ಈಗ ಸಿಕ್ಕಿರೋ ಕಾಲೇಜಸ್ಗೆ ಬೆಟರ್ ಕಾಲೇಜ್ ಹಾಕಂಗಿದ್ರೆ ಹಾಕಿ, ಇಲ್ಲ ಅದೇ ಕಾಲೇಜ್ಗಾದರೆ ಹೋಗಿ. ಏನಾದರೆ ಒನ್ಸ್ ನಿಮಗೆ ಚೆನ್ನಾಗಿಲ್ದಿರೋ ಕಾಲೇಜು ಏನಾದರೂ ಆ್ಯಡ್ ಮಾಡಿ ನೀವು ಇನ್ನೂ ಒಳ್ಳೆ ಪ್ರಿಯಾರಿಟಿ ಆದರೆ ಮೊದಲಿಗಾದರೆ ಕೊಟ್ಟು ಚಾಯ್ಸ್ 2 ಕೊಟ್ಟಿರೋರು ಆ ಕಾಲೇಜ್ ಏನಾದರೂ ಅಲಾಟ್ ಆದರೆ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಯಾವುದೇ ರೀತಿ ನೀವು ಆ ಕಾಲೇಜ್ಗಾದರೆ ಜಾಯ್ನ್ ಆಗೋಕ್ಕಾಗಲ್ಲ. ಹೀಗೆ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಾವು ನಮ್ಗೆ ಚಾಯ್ಸ್ 2 ಕೊಟ್ಟು ನಾವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿ, ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ನಮಗೆ ಇಷ್ಟ ಇಲ್ಲ ಅಂದರೆ ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಾದರೆ ಜಾಯ್ನ್ ಆಗ್ಬೋದಾ ಅಂತ ಕೇಳ್ತಿದ್ರು. ನೀವು ಯಾವುದೇ ರೀತಿ ಚಾಯ್ಸ್ 2 ಕೊಟ್ಟು
ಕೊಟ್ಟು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದರೆ ಅಲ್ಲಿ ನಿಮಗೆ ಯಾವುದಾದ್ರೂ ಸೀಟ್ ಸಿಕ್ಕಿದ್ರೆ ಆ ಸೀಟು ಮತ್ತೆ ಬೇರೆಯವ್ರಿಗಾದರೆ ಹೋಗ್ಬಿಟ್ಟಿರುತ್ತೆ. ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಯಾವುದೇ ರೀತಿ ಆದರೆ ನೀವು ಜಾಯ್ನ್ ಆಗೋಕ್ಕಾಗಲ್ಲ. ಇಲ್ಲಾದರೆ ನಿಮಗೆ ಇನ್ಸ್ಟ್ರಕ್ಷನ್ಸಲ್ಲೂ ಗಮನಿಸ್ಬೋದು. ಇಲ್ಲಿ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಬೈ ಹೋಲ್ಡಿಂಗ್ ಎ ಸೀಟ್ allotted in the first round. If any seat is allotted to them to this round, then the first round seat gets added to the seat matrix immediately and is offered to the next eligible candidates ಅಂತ. ನಿಮಗೆ ಯಾವುದೇ ರೀತಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಉಳಿಯಲ್ಲ. ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಆದರೆ ಸಿಗುತ್ತೋ ಆ ಕಾಲೇಜ್ಗೆ ಆದರೆ ಹೋಗಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದು ಕಾಲೇಜ್ ಅಲಾಟ್ ಆಗಲಿಲ್ಲ ಅಂದರೆ ಬೆಟರ್ ಕಾಲೇಜು ಮತ್ತೆ ನೀವು ಫಸ್ಟ್ ರೌಂಡಲ್ಲಿರೋ ಕಾಲೇಜ್ಗಾದರೆ ಹೋಗ್ಬೋದು. ಇನ್ ಕೇಸ್ ಯಾವುದಾದ್ರೂ ಕಾಲೇಜು ಒಳ್ಳೆ ಕಾಲೇಜ್ ಸಿಕ್ತು ಅಂದರೆ ಈಗಾಗಲೇ ಏನಾದರೂ ನೀವು KA ಫೀಸ್ ಆದರೆ ಪೇ ಮಾಡಿರ್ತೀರ, ಅದು ಮತ್ತೆ ಏನು ನೀವು ನೆಕ್ಸ್ಟ್ ಫೀಸ್ ಆದರೆ ಪೇ ಮಾಡೋ ಅಗತ್ಯವಿಲ್ಲ. ಆ ಕಾಲೇಜ್ಗೆ ಈಗ ಸೆಕೆಂಡ್ ರೌಂಡಲ್ಲಿ ಸಿಗೋ ಕಾಲೇಜ್ಗಾದರೆ ಫಸ್ಟ್ ರೌಂಡಲ್ಲಿ ಪೇ ಮಾಡಿರೋ ಫೀಸ್ ಆದರೆ ನಿಮಗೆ ಅದಕ್ಕಾದರೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನು ಉಳಿದಿದ್ದು ಏನಾದರೂ ಹೆಚ್ಚಿಗೆ ಏನಾದರೂ ಪೇ ಮಾಡಬೇಕಾದ್ರೆ ಅಷ್ಟು ಮಾತ್ರ KA ಚಲನಲ್ಲಿ ಡೌನ್ಲೋಡ್ ಆಗುತ್ತೆ, ಇಲ್ಲ 0 ಅಂತ ಬರುತ್ತೆ. ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಕಾಲೇಜ್ ಏನಾದರೂ ಅಲಾಟ್ ಆದರೆ ಉಳಿದಿದ್ದ ಅಮೌಂಟ್ ಆದರೆ ನಿಮಗೆ ರೀಫಂಡ್ ಆದರೆ ಆಗುತ್ತೆ. ನೀವಾದರೆ ಫೀಸ್ ಬಗ್ಗೆ ಆದರೆ ವರಿ ಆಗೋಗ್ತಿಲ್ಲ. ಹಾಗೆ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಾವು ಈಗ ಯೂನಿವರ್ಸಿಟಿ ಫೀಸು ಹಾಗೆ KA ಫೀಸ್ ಎಲ್ಲ ಪೇ ಆದಮೇಲೆ ನಾವು ಕಾಲೇಜಸ್ ಫೀಸು ಈ ಥರ ಟ್ಯೂಷನ್ ಫೀಸ್ ಏನಾದರೂ ಪೇ ಮಾಡಬೇಕಂತ ಕೇಳ್ತಿದ್ರು. ನೀವು ಆದರೆ 100% ಆದರೆ ಕಾಲೇಜಸ್ ಫೀಸ್ ಆದರೆ ಮತ್ತೆ ಈ KA ಫೀಸ್ ಜೊತೆಗೆ ನೀವು ಏನಾದರೆ ಅಡ್ಮಿಷನ್ ಆಗೋಕ್ಕೆ ಹೋಗ್ತೀರಾ ಆವತ್ತಾದರೆ ನೀವು ಕಾಲೇಜ್ ಫೀಸು ಪೇ ಮಾಡಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಕಾಲೇಜು ಯೂನಿವರ್ಸಿಟಿ ಆದರೆ ಇರುತ್ತೆ. ಅದು ಮಿನಿಮಮ್ಮು ಅಂದರೂ 50K ಆದರೆ ಅರೌಂಡ್ 50K ಆದರೆ ಇರುತ್ತೆ. ನೀವಾದರೆ ಅಷ್ಟನ್ನಾದರೆ ಪೇ ಮಾಡಲೇಬೇಕಾಗುತ್ತೆ KA ಫೀಸ್ ಜೊತೆಗೆ. ನೋಡ್ಬೋದು. ನಂತರ ಚಾಯ್ಸ್ 3 ಎಲ್ಲ ಯಾರೆಲ್ಲ ಆಯ್ಕೆ ಮಾಡಿದರೋ ನೀವು ನೋಡ್ಬೋದು. ಇಲ್ಲಿ ಮೊದಲ ಸುತ್ತಿನಲ್ಲಿ ಚಾಯ್ಸ್ 3 ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಅವರುಗಳು ದಾಖಲಿಸಿದ ಆದ್ಯತೆಗಳ ಬದಲಾಯಿಸಬಹುದು ಅಥವಾ ತೆಗೆದುಹಾಕಬಹುದು. ಇಷ್ಟವಿದ್ದಲ್ಲಿ ಅಭ್ಯರ್ಥಿಗಳು ಹೊಸದಾಗಿ ಆದ್ಯತೆಗಳನ್ನು ದಾಖಲಿಸಬಹುದಾಗಿರುತ್ತದೆ. ಪ್ರೀವಿಯಸ್ ಆಗಾದರೆ ನಿಮಗೆ ಎಲ್ಲ ಕಾಲೇಜಸ್ನು ಏನಾದರೆ ಆ್ಯಡ್ ಮಾಡ್ಬೋದಿತ್ತು. ಆದರೆ ನೋಡ್ಬೋದು ಇಲ್ಲಿ ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ವಿತೌಟ್ ಹೋಲ್ಡಿಂಗ್ ಎನಿ ಸೀಟ್. ಆಲ್ ದಿ ಆಪ್ಷನ್ಸ್ ಎಂಟರ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದಿ ಅಲಾಟೆಡ್ ಆಪ್ಷನ್. ಏನಂದರೆ ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಆ ಆಪ್ಷನ್ನ ಬಿಟ್ಟು ಉಳಿದ ಎಲ್ಲ ಕಾಲೇಜಸ್ನಾದರೆ ನೀವು ಆ್ಯಡ್ ಮಾಡ್ಬೋದು. ಅಷ್ಟು ನಿಮಗೆ ವಿಲ್ ಬಿ ಡಿಸ್ಪ್ಲೇಡ್. ನೀವೆಲ್ಲ ಆಪ್ಷನ್ ಎಂಟ್ರಿ ಆದಮೇಲೆ ಅಷ್ಟಾದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ದಿ ಫ್ರೆಶ್ ಆಪ್ಷನ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಫ್ರೆಶ್ ಆಪ್ಷನ್ಸ್ನಾದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಿಮಗೆ ಯಾವುದಾದ್ರೂ ಕಾಲೇಜ್ ಸಿಕ್ಕಿರುತ್ತೋ ಆ ಕಾಲೇಜನ್ನು ಡಿಲೀಟ್ ಮಾಡಿರ್ತೀರ, ಅಷ್ಟು ಬಿಟ್ಟು ಅದರ ಕೆಳಗಡೆ ಇರೋ ಕಾಲೇಜಸ್ನ ಡಿಲೀಟ್ ಆಗಿರುತ್ತೆ. ಇನ್ನು ಉಳಿದಿದ್ದಾದರೆ ಇರುತ್ತೆ. ಅದರಲ್ಲಿ ನೀವೇನಾದರೂ ರೀಆರ್ಡರ್ ಮಾಡ್ಕೋಬೇಕಾಗಿದ್ರೆ ನೀವು ಆದರೆ ರೀಆರ್ಡರ್ ಮಾಡ್ಬೋದು. ಇಲ್ಲ ಮಾಡಿಫೈ ಮಾಡಿಕೊಂಡು ಇಲ್ಲ ಯಾವುದಾದ್ರೂ ಕಾಲೇಜಸ್ ಬೇಡ ಅಂದಿದ್ದು ಹಂಗೆ ಡಿಲೀಟ್ ಮಾಡಿಕೊಂಡು ಇನ್ನು ಉಳಿದಿದ್ದಕ್ಕಾದರೆ ಪ್ರಿಯಾರಿಟಿ ಆಪ್ಷನ್ ಆದರೆ ಇನ್ಕ್ರೀಸ್ ಮಾಡ್ಕೋಬೋದು. ಈ ರೀತಿ ಆದರೆ ಲಾಸ್ಟ್ ಇಯರ್ ಆದರೆ ಇತ್ತು. ನಿಮಗೆ ನೆಕ್ಸ್ಟ್ ರೌಂಡಲ್ಲಿ 100% ನನಗೆ ಗೊತ್ತಿದ್ದಂಗೆ ಎವ್ರಿ ಇಯರ್ ಆದರೆ ಕೊಡ್ತಿದ್ರು ಆ್ಯಡ್ ಮಾಡೋಕ್ಕೆ. ನೆಕ್ಸ್ಟ್ ರೌಂಡ್ ಯಾರಾದರೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅವ್ರಿಗಾದರೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾದರೆ ಕೊಡ್ತಿದ್ರು. ಈ ವರ್ಷ ಸಮ್ ಯೂಟ್ಯೂಬರ್ಸು ಎಲ್ಲ ಹೇಳ್ತಿದ್ದಾರೆ ಈ ರೀತಿ ಆದರೆ ಆ್ಯಡ್ ಮಾಡೋಕ್ಕಾಗಲ್ಲ ಅಂತ. ನೋಡಿ ಈ ವರ್ಷ ಆದರೆ ಏನು ಮಾಡ್ತಾರೆ ಅಂತ ನಾನು ಮುಂದಿನ ದಿನಗಳಲ್ಲಾದರೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ ನನ್ನ ಪ್ರಕಾರ ಆದರೆ ನೀವು ಚಾಯ್ಸ್ 2 ಹಾಗೆ ಚಾಯ್ಸ್ 3 ಯಾರೆಲ್ಲ ಕೊಡ್ತೀರಾ ಅವರೆಲ್ಲರೂ ಕಾಲೇಜಸ್ನಾದರೆ ಆ್ಯಡ್ ಮಾಡ್ಕೋಬೋದು. ಹಾಗೆ ಚಾಯ್ಸ್ 2 ಕೊಟ್ಟವರು ನೋಡ್ಬೋದು. ಮೊದಲ ಸುತ್ತಿನಲ್ಲಿ ಚಾಯ್ಸ್ 2 ಆಯ್ಕೆ ಮಾಡಿ ಶುಲ್ಕ ಪಾವತಿಸಿರೋ ಅಭ್ಯರ್ಥಿಗಳು ಅವರುಗಳು ದಾಖಲಿಸಿದ ಮೇಲ್ಪಟ್ಟ ಆದ್ಯತೆಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಎಬೌವ್ ದಿ ಅಲೇಟೆಡ್ ಆಪ್ಷನ್ಸ್ ಬದಲಾಯಿಸಬಹುದು ಅಥವಾ ತೆಗೆದುಹಾಕಬಹುದು. ಇಷ್ಟವಿದ್ದಲ್ಲಿ ಅಭ್ಯರ್ಥಿಗಳು ಹೊಸದಾಗಿ ಆದ್ಯತೆಗಳನ್ನು ದಾಖಲಿಸಬಹುದಾಗಿರುತ್ತದೆ. ಚಾಯ್ಸ್ 2 ಕೊಟ್ಟವ್ರಿಗೂ ಆದರೆ ಲಾಸ್ಟ್ ಇಯರ್ ಎಲ್ಲ ಆ್ಯಡ್ ಮಾಡೋಕ್ಕೆ ಕಾಲೇಜಸ್ನಾದರೆ ಕೊಟ್ಟಿದ್ರು. ನೀವಾದರೆ ವರಿ ಆಗೋಗತ್ತಿವಿಲ್ಲ. ನಾನಾದರೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಆದರೆ ಕೊಡ್ತಾ ಇರ್ತೀನಿ. ಜಸ್ಟ್ ನೀವು ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿಗೆ ಡೌಟ್ಸ್ ಇದ್ದರೆ ಚಾಯ್ಸ್ ಎಂಟ್ರಿ ಆಗಿರ್ಬೋದು, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಷನ್ ಬಗ್ಗೆ ಆಗಿರ್ಬೋದು, ಏನಾದರೂ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಗಿರ್ಬೋದು, ಎಲ್ಲ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಹಾಕಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಕೇಳ್ಬೋದು ಫಾಲೋ ಆಗಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ.